ನನ್ನ ಹೆಸರು ಮೋನಿಶ್ ಅಂತ. ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ನೀವೇನು ಹೇಳ್ತೀರಾ? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನನಗೆ ಜಾಬ್ ಇಂಡಸ್ಟ್ರೀಲಿ ಒಂದು 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಜಾಬ್ ರಿಸೈನ್ ಮಾಡಿ ನಾನು ಅದಾದಮೇಲೆ ಒಂದು ಬಿಸ್ನೆಸ್ಗೂ ಎಂಟ್ರಿ ಆದೆ. ಬಿಸ್ನೆಸ್ ಎಂಟ್ರಿ ಆದಮೇಲೆ ತದನಂತರ ನಾನು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು. ಜಾಬ್ ಇಂಡಸ್ಟ್ರಿಯಲ್ಲಿ ಹೇಗಿತ್ತು ಅಂದರೆ ಫಸ್ಟ್ ಆಫ್ ಆಲ್ ನನಗೆ 2006 ಈ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ನನಗೆ ಒಂದು ಮಾಹಿತಿ ಸಿಕ್ತು. ಡ್ಯೂರಿಂಗ್ ಮೈ ಕಾಲೇಜ್ ಡೇಸ್ ಕೂಡ ನಾನು ಡೈರೆಕ್ಟ್ ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದೆ. 2006 to 2008 ಡೈರೆಕ್ಟ್ ಸೆಲ್ಲಿಂಗಲ್ಲಿದ್ದೆ. ಕ್ಲೋಸ್ ಟು ಅಲ್ಲೂ ಒಂದೂವರೆ ಲಕ್ಷ ಹತ್ರ ದುಡ್ದಿದ್ದೆ. ಸೊ ಫಸ್ಟು ನಾನು ದುಡ್ಡು ಅಂತ ನೋಡಿದ್ದೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಸೊ ಅದಾದಮೇಲೆ ಲೈಕ್ ಎಜುಕೇಷನ್ ಮುಗೀತು, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಲೈಕ್ ಅಗೇನ್ ಜಾಬ್ಗೆ ಹೋಗ್ತೀವಿ. ನಾರ್ಮಲಿ ನೀವು ಏನಾರ ಕಲಿಬೇಕು, ಎಕ್ಸೆಲ್ ಅಥವಾ ಪ್ರೈಮೋವೆರಾ ಬೇರೆ ಯಾವ್ದಾರ ಸಾಫ್ಟ್ವೇರ್ಸ್ ಇದೆ ಕಲಿಬೇಕು ಅಂದಾಗ ನೀವು ಯಾರಿಗಾರ ನಿಮ್ಮ ಸೀನಿಯರ್ಸು ಅಥವಾ ನಿಮ್ಮ ಕೊಲೀಗ್ಸ್ ಯಾರಿಗಾರ ಕೇಳಕ್ಕೆ ಹೋದರೆ ನಿಮಗೆ ಹೇಳ್ಕೊಡೋಕ್ಕಾಗಲಿ ಎಂಜಿರಿತಾರೆ. ನೀವೇನು ಕೋರ್ಸಸ್ ಬೇಕಾದ್ರೆ ಹೊರಗಡೆಯಿಂದ ಮಾಡ್ಕೊಂಬಂದು ಇಲ್ಲಿ ಜಾಬಲ್ಲಿ ನೀವು ಎಕ್ಸೆಲ್ ಆಗಬೇಕು. ಯಾವಾಗಲೂ ಕಾಂಪಿಟೇಷನ್ ಅನ್ನೋದಿರುತ್ತೆ. ನೀವು ಏನೇ ಬೆಳಿಬೇಕು ಅಂತ ಮಾಡಿದ್ರೂ ನಿಮ್ಮ ಲೈಕ್ ಜಾಬಲ್ಲಿ ಇರೋವಂಥ ಹೈಯರ್ ಅಥಾರಿಟೀಸ್ ಕೂಡ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗ್ತಾರೆ. ನಾಟ್ ಎವ್ರಿಬಡಿ ಈಸ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಗ್ರೋತ್. ಈ ಒಂದು ಏನು ಅನುಭವ ಆಗ್ತಾಯಿತ್ತು ನನಗೆ ಜಾಬಲ್ಲಿ. ಮತ್ತು ಐ ರಿಲ್ಯಾಪ್ಸ್ಡ್ ಬ್ಯಾಕ್ ಟು ಮೈ 2006 ಎಕ್ಸ್ಪೀರಿಯನ್ಸು. ಅಲ್ಲೇನಾಗ್ತಾಯಿತ್ತು ಅಂದರೆ ಲೈಕ್ ನನಗೆ ಆದಷ್ಟು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಪ್ರತಿಯೊಬ್ಬರು. ಸೊ ಈ ಒಂದು ಸಪೋರ್ಟ್ ಸಿಕ್ಕಿದ್ರಿಂದ ಸೊ ಅಗೇನ್ ಐ ವಾಸ್ ಥಿಂಕಿಂಗ್ ಅಬೌಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಆವಾಗ ಮತ್ತೆ ಒಂದು 4-5 ಕಂಪನೀಸ್ ನೋಡಿದೆ, ಎಲ್ಲದ್ರದ್ದು ಪ್ಲ್ಯಾನ್ಸ್ ಕೇಳಿದೆ. ಬಟ್ ಇವಾಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಹೇಗಿದೆ ಅಂದರೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ ಬಂದಿದೆ. ಆಗಲೇ ಕ್ಲೋಸ್ ಟು 2500-3000 ಕಂಪನೀಸ್ ನೀವು ನೋಡ್ಬೋದು, ಹುಡುಕಿದ್ರೆ ಲಿಸ್ಟ್ ಕೂಡ ಮಾಡ್ಬೋದು. ಬಟ್ ಎವ್ರಿ ಕಂಪನಿ ಈಸ್ ನಾಟ್ ಲೆಜಿಟಿಮೇಟ್ ಅಂತ ಹೇಳ್ಬೋದು. ಲೈಕ್ ಎವ್ರಿ ಕಂಪನಿ ಈಸ್ ನಾಟ್ ಫಾಲೋಯಿಂಗ್ ಆಲ್ ದಿ ಗೈಡ್ಲೈನ್ಸ್. ಸೊ ಈವನ್ ಗೌರ್ಮೆಂಟ್ ಗೈಡ್ಲೈನ್ಸ್ನ ಬಿಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಯಾವ ಕಂಪನೀಸ್ ಕರೆಕ್ಟಾಗಿ ಗೈಡ್ಲೈನ್ಸ್ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ಅದ್ರ ಮೇಲೆ ತುಂಬ ರಿಸರ್ಚ್ ಮಾಡಿ ಆಮೇಲೆ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿನ ನಾನು ಚೂಸ್ ಮಾಡಿ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ್ಯಾಟ್. ಸೊ ಆ ಟೈಮಲ್ಲಿ ಕೂಡ ಸಿನ್ಸ್ ಐ ಕಂಪ್ಲೀಟ್ಲಿ ರಿಸೈನ್ ಮೈ ಜಾಬ್ ಆ್ಯಂಡ್ ಡೈರೆಕ್ಟ್ಲಿ ಗಾಟ್ ಇನ್ ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಬಿಸ್ನೆಸ್ ಅನ್ನೋದು ನನಗೆ ಒಂಚೂರು ಇಂಟ್ರೆಸ್ಟ್ ಬಂತು. ಆ ಇಂಟ್ರೆಸ್ಟಲ್ಲಿದ್ದಾಗ ನಾನು ಟ್ರೆಡಿಷ್ನಲ್ ಬಿಸ್ನೆಸ್ ಕೂಡ ನಾನು ಟ್ರೈ ಮಾಡೋಣ ಅಂತ ಐ ಜಂಪ್ಡ್ ಇನ್ ಟು ಒನ್ ಟ್ರೆಡಿಷ್ನಲ್ ಬಿಸ್ನೆಸ್. ಐ ಸೆಟಪ್ ಮೈ ಓನ್ ರೆಸ್ಟೋರೆಂಟ್ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಈ ಟ್ರೆಡಿಷ್ನಲ್ ಬಿಸ್ನೆಸ್ಸು ಡೈರೆಕ್ಟ್ ಸೆಲ್ಲಿಂಗ್ ಎರಡೂ ಈಕ್ವಲ್ ಆಗಿ ಮಾಡ್ಕೊಂಡು ಹೋಗೋವಾಗ ಐ ವಾಸ್ ಜಸ್ಟ್ ಥಿಂಕಿಂಗ್ ಡೈರೆಕ್ಟ್ ಸೆಲ್ಲಿಂಗು ಮಾಡ್ತೀನಿ, ಇದು ಪಾರ್ಟ್ ಟೈಮು, ನನಗೆ ಟೈಮ್ ಇದೆ, ನಾನು ಇದು ಮಾಡ್ತೀನಿ ಅಂತ ಹೇಳಿಕೊಂಡು ಅದನ್ನು ಸ್ಟಾರ್ಟ್ ಮಾಡಿದೆ. ರೆಸ್ಟೋರೆಂಟು ಮ್ಯಾಕ್ಸಿಮಮ್ ರೆಂಟ್ಸಿಂದ ಹಿಡಿದು ಪ್ರತಿಯೊಂದು ಬರೀ ಲಾಸೇ ನೋಡಿದೆ. ಲೈಕ್ ಎವ್ರಿ ಒನ್ ಸೇಸ್ ರೆಸ್ಟೋರೆಂಟ್ ಬಂದು ಮಿನಿಮಮ್ 1 year ನೀವು ಜಸ್ಟ್ ರೆಂಟ್ ಕಟ್ಕೊಂಡು ಹೋಗಬೇಕು ಟಿಲ್ ಪೀಪಲ್ ಗೆಟ್ ಫೆಮಿಲರೈಸ್ಡ್ ಅಬೌಟ್ ಇಟ್. ಸೊ ಅದಾದ ನಂತರ ಲೈಕ್ ಕೋವಿಡ್ಗೆ ಮುಂಚೆನೇ ನಾನು ರೆಸ್ಟೋರೆಂಟ್ ಕ್ಲೋಸ್ ಮಾಡೋ ಥರ ಬಂತು. ಸೊ ಅದು ರೆಸ್ಟೋರೆಂಟ್ ಬೇಡ, ನಾನು ಕಂಪ್ಲೀಟ್ಲಿ ಐ ವಾಂಟ್ ಟು ಫೋಕಸ್ ಇನ್ ಟು ಒನ್ ಇಂಡಸ್ಟ್ರಿ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಗೆ ಐ ಸ್ಟಾರ್ಟೆಡ್ ಫೋಕಸಿಂಗ್ ಮೋರ್. ಫೋಕಸ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ನಮಗೆ ಈ ಡೈರೆಕ್ಟ್ ಸೆಲ್ಲಿಂಗಿಂದ ನನಗೆ ಪಡ್ಕೊಂಡಿದ್ದಂಥ ನನ್ನ ಬೆನಿಫಿಟ್ಸು ನಾನು ಹೇಳೋಕ್ಕೋದ್ರೆ ಲೈಕ್ ಇಟ್ಸ್ ತುಂಬ ದೊಡ್ಡ ಡಿಫ್ರೆನ್ಸ್, ಅಜಗಜಾಂತರ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ ನನಗೆ ತುಂಬ ಟೈಮ್ ಸಿಗುತ್ತೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದಕ್ಕೆ. ಮತ್ತು ನನಗೆ ಫೈನಾನ್ಷಿಯಲಿ ಕೂಡ ಐ ಆಮ್ ಲೈಕ್ ವೆಲ್ ಆಫ್ ರೈಟ್ ನಾವು. ಸೊ ಇನಿಷಿಯಲ್ ಡೇಸಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಸ್ ರಿಯಲಿ ಡಿಫಿಕಲ್ಟ್, ಸ್ವಲ್ಪ ಕಷ್ಟ ಅನ್ನೋದಿರುತ್ತೆ. 500,000 ಕೂಡ ಅರ್ನ್ ಮಾಡಿದ್ದೀವಿ ಮಂತ್ಲಿ. ಬಟ್ slowly as you build your team and empire and slowly when you connect to people ಅಂದರೆ ಅವ್ರಿಗೆ ಸರ್ವಿಸ್ ಅಂತ ನೀವು ಯಾವಾಗ ಹೋಗ್ತೀರಾ ಆವಾಗ ಯು ಸ್ಟಾರ್ಟ್ ಅರ್ನಿಂಗ್ ಮನಿ. ಅಂದರೆ ಮನಿ ವಿಲ್ ನಾಟ್ ಕಮ್ ಟು ಯು ಡೈರೆಕ್ಟ್ಲಿ. ಇಫ್ ಯು ಗೋ ಬಿಹೈಂಡ್ ಮನಿ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಡೆಫಿನೆಟ್ಲಿ ಬರೋದಿಲ್ಲ. ಇಫ್ ಯು ಗೋ ಬಿಹೈಂಡ್ ಸರ್ವಿಸ್ ಆರ್ ಯುವರ್ ಪ್ಯಾಷನ್, ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಕಂಪ್ಲೀಟ್ಲಿ ಮನಿ ವಿಲ್ ಸ್ಟಾರ್ಟ್ ಚೇಸಿಂಗ್ ಯು. ಸೊ ಆ ರೀತಿ ಸ್ಟಾರ್ಟ್ ಆಯಿತು. ನಾವು ಕ್ಲೋಸ್ ಟು ಲೈಕ್ ವಿ ಆರ್ ಅರ್ನಿಂಗ್ ವೆರಿ ಗುಡ್. ಇನ್ನೊಂದೇನೆಂದರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಬಂದು ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟೀಸಲ್ಲೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸಸ್ ಅಂತ ಇದೆ, PG ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಇದೆ. ಲೈಕ್ ಇಟ್ ಈಸ್ ಜಸ್ಟ್ ಸ್ಲೀಪಿಂಗ್ ಜೈಂಟ್ ಅಂತ ಹೇಳ್ಬೋದು. ವೆನ್ ಯು ಆರ್ ಯಂಗ್ ಅಲ್ಲ, ಯು ಕ್ಯಾನ್ ರಿಯಲಿ ಅರ್ನ್ ಮೋರ್ ಹಿಯರ್. ವೆನ್ ಯು ಆರ್ ಓಲ್ಡ್ ಆಲ್ಸೋ, ಇಫ್ ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಸೋ ಫಾರ್, ದೆನ್ ದಿಸ್ ಈಸ್ ದ ರೈಟ್ ಇಂಡಸ್ಟ್ರಿ. ಇದು ಆ್ಯಕ್ಚುಲಿ ನಮ್ಮ ಅನಿಸಿಕೆ. ಮನೇಲಿ ಕುತ್ಕೊಂಡು ಮಾಡೋವಂಥ ಬಿಸ್ನೆಸ್ ಯಾವುದಿದೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ದಿ ಬೆಸ್ಟ್ ಬಿಸ್ನೆಸ್ ಅಂದರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಈಗ ಸದ್ಯಕ್ಕೆ ನಾವು ಆಯುರ್ವೇದ ಎಲ್ಲ ಬ್ಲೆಂಡ್ ಇರೋವಂಥ ಒಂದು ಇಂಡಸ್ಟ್ರೀಲಿ ಲೈಕ್ ನಾನು ತೊಡಗಿಸ್ಕೊಂಡಿದ್ದೀನಿ. ಆ್ಯಂಡ್ ಟುಡೇ ಹೆಲ್ತ್ ಕೇರ್ ಇಸ್ ಒನ್ ಆಫ್ ದಿ ಮೋಸ್ಟ್ ಲೀಡಿಂಗ್ ಇಂಡಸ್ಟ್ರಿ.
ಸೊ ವೆನ್ ಹೆಲ್ತ್ ಕೇರ್ ಆ್ಯಂಡ್ ವೆಲ್ನೆಸ್ ಇಸ್ ಕಂಬೈನ್ಡ್, ಡೈರೆಕ್ಟ್ ಸೆಲ್ಲಿಂಗ್ ರಿಯಲಿ ರಾಕ್ಸ್. ಸೊ ನಮ್ಮ ಜನಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ನಾವು ಮೀಟ್ ಮಾಡೋದ್ರಿಂದ ಎನಿ ಇಂಡಸ್ಟ್ರಿ ಕ್ಯಾನ್ ಸಿ ಗ್ರೇಟ್ ಸಕ್ಸಸ್. ಇದು ದಿಸ್ ಇಸ್ ಮೈ ಒಪಿನಿಯನ್ ರಿಗಾರ್ಡಿಂಗ್ ಡೈರೆಕ್ಟ್ ಸೆಲ್ಲಿಂಗ್. ಸೊ ನೀವು ಡೈರೆಕ್ಟ್ ಸೆಲ್ಲಿಂಗ್ ಮಾಡಿದಾಗ ಯಾವ ಥರ ಕ್ರೈಸಿಸ್ನ ಫೇಸ್ ಮಾಡಿದ್ರಿ? ಡೈರೆಕ್ಟ್ ಸೆಲ್ಲಿಂಗಲ್ಲಿ ನೀವು ಮ್ಯಾಕ್ಸಿಮಮ್ ರಿಜೆಕ್ಷನ್ಸ್ ನೋಡ್ತೀರಾ. ನಿಮ್ಮ ಕ್ಲೋಸ್ ರಿಲೇಟಿವ್ಸು, ಫ್ರೆಂಡ್ಸು ಅವರು ಕೂಡ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಸ್ಟಾರ್ಟಿಂಗು. ಸೊ ಅದಕ್ಕೆಲ್ಲ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಆ ಒಬ್ಜೆಕ್ಷನ್ಸು, ರಿಜೆಕ್ಷನ್ಸ್ನ ನೀವು ಅದನ್ನು ಎಂಜಾಯ್ ಮಾಡಬೇಕು, ಚಾಲೆಂಜಾಗಿ ತೊಗೋಬೇಕು, ಎಂಜಾಯ್ ಮಾಡಬೇಕು. ಇವಾಗ ಅವರು ರಿಜೆಕ್ಟ್ ಮಾಡ್ತಾರೆ ಅಂದರೆ ಅವ್ರದ್ದು ತಪ್ಪಿರಲ್ಲ, ಅವ್ರಿಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ. ಮೇನ್ ಥಿಂಗ್ ಇಸ್ ಮಿಸ್ಇನ್ಫಾರ್ಮೇಷನ್. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ರಿಸರ್ಚ್ ಮಾಡಿ, ಅದ್ರ ಬಗ್ಗೆ ಆ ಇಂಡಸ್ಟ್ರಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ಯಾರೇ ನಿಮ್ಮನ್ನು ಡೈರೆಕ್ಟ್ ಸೆಲ್ಲಿಂಗ್ಗೆ ಅಪ್ರೋಚ್ ಮಾಡಿದ್ರು ಫಸ್ಟ್ ನೋ ಅಬೌಟ್ ದಟ್ ಇಂಡಸ್ಟ್ರಿ, ದೆನ್ ಯು ರಿವರ್ಟ್ ದೆಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಹೆಂಗೆ ಗೊತ್ತಾಯಿತು? ನಿಮ್ಗೆ ಯಾರಾದರೂ ಇಂಟ್ರೊಡ್ಯೂಸ್ ಮಾಡಿಸಿದ್ರಾ? ನಮಗೆ ಆ್ಯಕ್ಚುಲಿ 2006 ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ನನಗೆ ಗೊತ್ತಾಗಿದ್ದು. ನನ್ನ ಫ್ರೆಂಡ್ ಬಂದು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನನಗೆ. ನಾನು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎವ್ರಿಥಿಂಗ್ ವರ್ಕ್ಸ್ ವಿತ್ ಪೀಪಲ್ ಓನ್ಲಿ. ಇವತ್ತು ಯಾವುದೇ ಬಿಸ್ನೆಸ್ ತೆಗೆದ್ರು ವಿತೌಟ್ ಪೀಪಲ್ ಯು ಡೋಂಟ್ ಹ್ಯಾವ್ ಎನಿ ಬಿಸ್ನೆಸ್ ಆನ್ ದಿಸ್ ಅರ್ತ್. ಓಕೆ, ವಿತೌಟ್ ಪೀಪಲ್ ಇನ್ವಾಲ್ವ್ಮೆಂಟು ನಿಮ್ಗೆ ಯಾವ ಬಿಸ್ನೆಸ್ನೂ ನೋಡೋಕ್ಕಾಗಲ್ಲ. ಒನ್ ಮೋರ್ ಮೇನ್ ಥಿಂಗ್ ಇಸ್ ವಿ ಆರ್ ದ ರಿಯಲ್ ಸೆಲೆಬ್ರಿಟೀಸ್ ಹಿಯರ್, ಬ್ರ್ಯಾಂಡ್ ಅಂಬಾಸಡರ್ಸ್ ಆಫ್ ಸರ್ಟನ್ ಪ್ರಾಡಕ್ಟ್ಸ್ ದಟ್ ವಿ ಯೂಸ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಯಾವುದೂ ದಲ್ಲಾಳಿಗಳಿರೋದಿಲ್ಲ, ಅವ್ರನ್ನೆಲ್ಲ ಬೈಪಾಸ್ ಮಾಡ್ತೀವಿ. ಪ್ಲಸ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಅಥವಾ ಜನರಲ್ ಇನ್ಫ್ಲೂಯೆನ್ಸರ್ಸ್ ಯಾರು ಇರ್ತಾರೆ ಅವ್ರಿಗೆ ಹೋಗೋ ದುಡ್ಡನ್ನು ಬೈಪಾಸ್ ಮಾಡಿ ಇಲ್ಲಿ ಕಾಮನ್ ಪೀಪಲ್ಗೆ ಕೊಡ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಇಂಡಸ್ಟ್ರಿ ಹ್ಯಾಸ್ ಅ ಗ್ರೇಟ್ ಪೊಟೆನ್ಷಿಯಲ್. ಈವನ್ ಮೆನಿ ಪೀಪಲ್ ಹ್ಯಾಸ್ ಸ್ಪೋಕನ್ ಅಬೌಟ್ ದಿಸ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಆಲ್ಸೋ ಹ್ಯಾಸ್ ಸ್ಪೀಚ್ಡ್ ಅಬೌಟ್ ದಿಸ್. ಆಮೇಲೆ ಈಗ ರಾಮ್ ವಿಲಾಸ್ ಪಾಸ್ವಾನ್ ಸರ್, ಓಕೆ, ಈವನ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಇವರು ಕೂಡ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಪಿಚ್ ಮಾಡಿದ್ದಾರೆ ಈ ಇಂಡಸ್ಟ್ರಿ ಬಗ್ಗೆ. ಸೊ ನಾವು ಇಟ್ಸ್ ಗೇನಿಂಗ್ ಮೋರ್ ಪಾಪ್ಯುಲಾರಿಟಿ. ಪ್ರತಿಯೊಬ್ಬರು ಇದ್ರ ಬಗ್ಗೆ ತಿಳ್ಕೊಂಡು ನಿಮ್ಗೆ ಏನು ಡೌಟ್ಸ್ ಇದೆ ಅದನ್ನು ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಸುಮ್ಮನೆ ಲೈಕ್ ನಾವೇನೋ ಒಂದು ಕಮೆಂಟ್ ಮಾಡೋದ್ರಿಂದ ಏನೂ ಸಿಗೋದಿಲ್ಲ. ಸೊ ಎಲ್ಲ ಇಂಡಸ್ಟ್ರಿಲೂ ನೆಗೆಟಿವ್ಸ್ ಇದೆ, ಪಾಸಿಟಿವ್ಸ್ ಇದೆ. ಎಲ್ಲ ಇಂಡಸ್ಟ್ರಿಲೂ ಫೇಕ್ ಕಂಪನೀಸು ಬರುತ್ತೆ, ರಿಯಲ್ ಲೆಜಿಟಿಮೇಟ್ ಕಂಪನೀಸು ಬರುತ್ತೆ. ಈ ಇಂಡಸ್ಟ್ರಿನೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವತ್ತು ಈವನ್ ಗೌರ್ಮೆಂಟ್ ಇಸ್ ರೆಕಗ್ನೈಸಿಂಗ್ ದಿಸ್ ಇಂಡಸ್ಟ್ರಿ, ಅವರೇ ಸಪ್ರೇಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಂದರೆ ಲೈಕ್ ದಿಸ್ ಇಸ್ ಅ ವೆರಿ ಲೀಗಲ್ ಬಿಸ್ನೆಸ್ ಇನ್ ಇಂಡಿಯಾ ರೈಟ್ ನಾವು. ಡೈರೆಕ್ಟ್ ಸೆಲ್ಲಿಂಗ್ ಗೈಡ್ಲೈನ್ಸ್ ಬಗ್ಗೆ ಏನಾದರೂ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತಾ? ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಮೋಸ್ಟ್ ಈವನ್ ಮಹಾರಾಷ್ಟ್ರ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಗೈಡ್ಲೈನ್ಸ್ ಬಿಟ್ಟಿದ್ದಾರೆ. ಈವನ್ ಕೇರಳ ಈಸ್ ಫಸ್ಟ್ ಸ್ಟೇಟ್ ಟು ಸಪೋರ್ಟ್ ಡೈರೆಕ್ಟ್ ಸೆಲ್ಲಿಂಗ್. KPMG ಅಂತ ಒಂದು ಬೋರ್ಡ್ ಇದೆ. ನೆಕ್ಸ್ಟ್ IRDA ಥರನೇ ರೆಗ್ಯುಲೇಟರಿ ಬೋರ್ಡು ಡೈರೆಕ್ಟ್ ಸೆಲ್ಲಿಂಗು ಬರೋದಿದೆ. ದೆನ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂತ ಇದೆ, ಇದರಲ್ಲಿ ಮೆಂಬರ್ಶಿಪ್ಸ್ ನೀವು ನೋಡ್ಬೋದು. ಯಾವುದೇ ಕಂಪ್ನಿಗೆ ಆ ಒಂದು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇದ್ದಾರೆ ಅಂದರೆ FDSA ಸರ್ಟಿಫಿಕೇಷನ್ ಇದೆಯಾ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಅವರು ರಿಜಿಸ್ಟರ್ ಆಗಿದ್ದಾರಾ, ಇದನ್ನೆಲ್ಲ ನೀವು ನೋಡ್ಕೊಳ್ತಾ ಬಂದರೆ ನಿಮಗೆ ಆ ಲೀಗಾಲಿಟಿ ಬಗ್ಗೆ ಚೆಕ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಕ್ಲೋಸ್ ಟು 100 years 200 years ವಿಷನ್ ಇರೋವಂಥ ಕಂಪ್ನೀಸ್ ಜೊತೆ ಟೈಅಪ್ ಆಗಿ ಯು ಕ್ಯಾನ್ ಜಸ್ಟ್ ವರ್ಕ್ ಆನ್ ದ್ಯಾಟ್. ಇಷ್ಟೊತ್ತು ಇದೆಲ್ಲ ನಾನು ಏನು ಹೇಳಿದೆ ಅಲ್ಲ, ಇದೆಲ್ಲ ಲೈಕ್ ನನ್ನ ಅನಿಸಿಕೆ ಮತ್ತು ನನ್ನ ಪರ್ಸ್ಪೆಕ್ಟಿವ್ ಆನ್ ಡೈರೆಕ್ಟ್ ಸೆಲ್ಲಿಂಗ್.